ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಅತಿ ಸ್ವಾದಿಷ್ಟಕರವಾಗಿರುವಂತಹ ಕುಂಬಳಕಾಯಿ ಚಿಪ್ಸನ್ನು ಯಾವ ರೀತಿಯಾಗಿ ಅತಿ ಸುಲಭವಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇನ್ನೇಕೆ ತಡ, ಕುಂಬಳಕಾಯಿ ಚಿಪ್ಸ್ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಈ ಕಪ್ನಿಂದ 1 ಕಪ್ ಆಗುವಷ್ಟು ಅಕ್ಕಿನ ತೆಗೆದುಕೊಂಡಿದ್ದೀನಿ. ನೋಡಿ, ಇದನ್ನು 2 ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಾನು ನೀರನ್ನು ಹಾಕ್ಕೊಂಡು ವಾಶ್ ಮಾಡಿಕೊಂಡು ನೀರನ್ನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನೀರನ್ನು ಹಾಕ್ಕೊಂಡು ಈ ನೀರನ್ನು ಕೂಡ ನಾನು ತೊಳ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ. ಆ ನಂತರ ಇದಕ್ಕೆ ನಾನು ಒಂದು ಅರ್ಧ ಹೋಳಿನಷ್ಟು ಕುಂಬಳಕಾಯಿನ ತೆಗೆದುಕೊಂಡಿದ್ದೀನಿ. ಇದರ ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಗೆದು ನಾನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆನಂತರ ನಾನು ಮೊದಲಿಗೆ ಅಕ್ಕಿನ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೆ. ಆ ನೀರನ್ನು ಕೂಡ ತೆಗೆದು ಇಟ್ಕೊಂಡಿದ್ದೀನಿ. ಪೂರ್ತಿಯಾಗಿ ಒಂದು 5 ನಿಮಿಷಗಳವರೆಗೆ ರೆಸ್ಟ್ ಮಾಡಲು ಇಟ್ಟಿದ್ದೆ. 5 ನಿಮಿಷ ಆದ ನಂತರ ನಾನು ಇವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿನ ತೆಗೆದುಕೊಂಡಿರೋದ್ರಿಂದ ಅದಕ್ಕೆ 4 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಅಕ್ಕಿಗೆ ಇವಾಗ ನಾನು ಮೊದಲಿಗೆ ಕಟ್ ಮಾಡ್ಕೊಂಡಿರುವಂತಹ ಕುಂಬಳಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅಕ್ಕಿ ಮತ್ತು ಕುಂಬಳಕಾಯಿ ಒಟ್ಟಿಗೆ ಕುದಿಸ್ಕೊಂಡ್ಬಿಡಿ, ಅಂದರೆ ಬೇಗನೆ ಆಗಿಬಿಡುತ್ತೆ. ಕುಂಬಳಕಾಯಿ ಮತ್ತು ಅಕ್ಕಿನ ಸಪ್ರೇಟಾಗಿ ಕುದಿಸ್ಕೊಳ್ಳೋಕೆ ಹೋಗಬೇಡಿ, ಎರಡು ಒಟ್ಟಿಗೆ ಕುದಿಸ್ಕೊಳ್ಳಿ. ಆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಕುದಿಯಲು ಇಟ್ಕೊಂಡು ಬಿಡೋಣ. ನೋಡಿ, ಇವಾಗ ಅನ್ನ ಪೂರ್ತಿ ಸಾಫ್ಟಾಗಿ ಕುದ್ದಿದೆ. ಕುಂಬಳಕಾಯಿನೂ ಕೂಡ ತುಂಬ ಚೆನ್ನಾಗಿ ಕುದ್ದಿದೆ. ಎರಡೂ ಕೂಡ ಎಟ್ ಎ ಟೈಮಲ್ಲಿ ಕುದ್ದಂಗಾಯಿತು. ಇದನ್ನು ನೀವು ಕುಕ್ಕರಲ್ಲಿನೂ ಕೂಡ ಕುದಿಸ್ಕೊಳ್ಬಹುದು. ಈ ರೀತಿಯಾಗಿ ಅಗಲವಾದ ಪಾತ್ರೆಯಲ್ಲಿನೂ ಕೂಡ ನೀವು ಕುದಿಸ್ಕೊಳ್ಬಹುದು. ಇವಾಗ ನಾನು ಕುಂಬಳಕಾಯಿ ಮತ್ತು ಅನ್ನವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪ್ರಮಾಣದಷ್ಟು ಅನ್ನವನ್ನು ಹಾಕ್ಕೊಂಡು ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ಪೂರ್ತಿ ಸಾಫ್ಟ್ ಆಗೋವರೆಗೂ ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇದು ರುಬ್ಕೊಳ್ಳುವಾಗ ಒಂದು ಸ್ವಲ್ಪನೂ ಕೂಡ ತರಿ ಆಗಿರಬಾರ್ದು, ಸಾಫ್ಟಾಗಿ ಇರಲಿ. ನೀರು ಸ್ವಲ್ಪ ನೋಡ್ಕೊಂಡು ಹಾಕಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ತೆಳ್ಳಗಾಗೋಕೆ ಹೋಗಬಾರ್ದು. ನೋಡಿ, ಇದು ಕರೆಕ್ಟಾಗಿ ರೆಡಿಯಾಗಿದೆ. ಈಗ ಇನ್ನೊಂದು ಬೌಲನ್ನು ತೆಗೆದುಕೊಂಡು ಆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಕಲರು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಮತ್ತು ಅದೇ ಮಿಕ್ಸಿ ಬೌಲ್ಗೆ ಮೊದಲೇ ಕುದಿಸ್ಕೊಂಡಿರುವಂಥ ಅನ್ನವನ್ನು ಹಾಕ್ಕೊಂಡು ಬಿಡೋಣ. ನೋಡಿ, ಅನ್ನದ ಜೊತೆಗೆ ಕುಂಬಳಕಾಯಿನೂ ಕುದಿಸ್ಕೊಳ್ಳೋದ್ರಿಂದ ನಿಮ್ಮ ಟೈಮು ಕೂಡ ಸೇವ್ ಆಗುತ್ತೆ. ಸಪ್ರೇಟಾಗಿ ಒಟ್ಟ ಕುದಿಸ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಅನ್ನವನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಇದನ್ನು ಕೂಡ ಅದೇ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೆನಪಿಟ್ಕೊಳ್ಳಿ, ನೀವು ಅನ್ನವನ್ನು ರುಬ್ಕೊಳ್ಳುವಾಗ ಸ್ವಲ್ಪ ಪ್ರಮಾಣದಷ್ಟು ನೀರನ್ನು ಹಾಕ್ಕೊಳ್ಳಿ, ಜಾಸ್ತಿಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಒಮ್ಮೆಗೆ ನೀರು ಹಾಕೊಳ್ಳೋದ್ರಿಂದ ಇದು ಚಿಪ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ತೆಳ್ಳಗಾಗಿಬಿಡುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಗಟ್ಟಿಯಾಗಿತ್ತು ಅಂತಂದರೆ ನೀವು ಬಿಸಿ ನೀರನ್ನು ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಅದಕ್ಕೋಸ್ಕರ ಗಟ್ಟಿನೇ ಮಾಡ್ಕೊಳ್ಳಿ, ಆದರೆ ಯಾವುದೇ ಕಾರಣಕ್ಕೂ ಪೂರ್ತಿ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಮತ್ತೆ ಅನ್ನವನ್ನು ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೊಳ್ತಾ ಇದ್ದೀನಿ. ನೋಡಿ, ಪೂರ್ತಿಯಾಗಿ ಅದೇ ರೀತಿಯಾಗಿ ಮಾಡ್ಕೊಂಡಿದ್ದಾಯಿತು. ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ನಾನು 1 ಸ್ಪೂನಿನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಅಜ್ವೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇದಕ್ಕೆ ಒಂದು ಸ್ವಲ್ಪದಷ್ಟು ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಸಿ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಇತ್ತು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು. ನೋಡಿ, ನಾವು ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಿಟ್ಟಿನ ಹದ ಈ ರೀತಿಯಾಗಿರಲಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಇದಕ್ಕಿಂತ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ಗಟ್ಟಿಯಾಗಿಯೂ ಕೂಡ ಇರಬಾರ್ದು. ನೋಡಿ, ಇವಾಗ ನಾನು ಒಂದೊಂದಾಗಿ ಚಿಪ್ಸನ್ನು ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ನಾನು ಕೈಯಿಂದನೇ ಚಿಪ್ಸ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಚಿಪ್ಸ್ ಮಾಡ್ಕೊಳ್ತೀನಿ ಅಂತ. ನೀವು ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ಸಾಕು, ಆರಾಮಾಗಿ ನಿಮಗೆ ಬೇಕಂದಾಗ ನೀವು ಕರ್ಕೊಂಡು ತಿನ್ನಬಹುದು. ಅಂಗಡಿಯಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿನೇ ಈ ರೀತಿಯಾಗಿ ಮಾಡ್ಕೊಳ್ಳಿ. ಮಕ್ಕಳು ಕೂಡ ಚಿಪ್ಸ್ ಅಂತ ಇಷ್ಟಪಟ್ಟು ತಿಂತಾರೆ. ಮನೆಯಲ್ಲಿ ಮಾಡಿರೋದಂತ ಗೊತ್ತೇ ಆಗೋದಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ಬೆರಳಿನ ಸಹಾಯದಿಂದ ಮಾಡ್ಕೊಂಡು ಬಿಡಿ. ನಾನು ತ್ರಿಕೋನ ಶೇಪ್ದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬಾ ಸುಲಭ. ಈ ಚಿಪ್ಸ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಟೈಮ್ ಏನೂ ಬೇಕಾಗೋದಿಲ್ಲ. ಕುಂಬಳಕಾಯಿ ಮನೆಯಲ್ಲಿ ಇತ್ತು ಅಂದರೆ ಸಾಕು, ಆರಾಮಾಗಿ ನೀವು ಈ ಚಿಪ್ಸನ್ನು ಮಾಡ್ಕೊಂಡ್ಬಿಡಿ. ಈ ಕುಂಬಳಕಾಯಿ ಚಿಪ್ಸು ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮಾಡೋದಕ್ಕೂ ಎಷ್ಟು ಸುಲಭನೋ, ತಿನ್ನೋದಕ್ಕೂ ಕೂಡ ಅಷ್ಟೊಂದೇ ಟೇಸ್ಟಿಯಾಗಿರುತ್ತೆ. ಬಾಯಲ್ಲಿ ಇಟ್ಟರೆ ಕರ್ಗೋಗಿಬಿಡುತ್ತೆ. ತುಂಬಾ ಸ್ವಾದಿಷ್ಟಕರವಾಗಿರುವಂತಹ ಕುಂಬಳಕಾಯಿ ಚಿಪ್ಸ್ ಈ ರೀತಿಯಾಗಿ ಮಾಡಿಕೊಂಡು ಚೆನ್ನಾಗಿ 1-2 ದಿವಸ ಒಣಗಿಸಿದ್ರೆ ಮುಗೀತು. ನಾವು ಆರಾಮಾಗಿ 1 ವರ್ಷಗಳವರೆಗೆ ಇಟ್ಕೊಂಡು ಮನೆಯಲ್ಲಿರುವಂತಹ ಚಿಪ್ಸನ್ನು ಕರ್ಕೊಂಡು ತಿನ್ಬಹುದು.
ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದಲ್ವಾ. ನೋಡಿ, ನೀವು ಅಂಗಡಿಯಲ್ಲಿ ತಂದು ತಿನ್ನೋದು ಅದು ಯಾವಾಗಲಾದರೂ ಮಾಡಿಟ್ಟಿರ್ತಾರೋ ಗೊತ್ತೇ ಆಗೋದಿಲ್ಲ. ಈ ರೀತಿಯಾಗಿ ಮನೆಯಲ್ಲಿ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಅಂತಂದರೆ ಮಕ್ಕಳಿಗೂ ಕೂಡ ಇಷ್ಟಪಡ್ತಾರೆ. ನೋಡಿ, ಪೂರ್ತಿಯಾಗಿ ನಾನು ಚಿಪ್ಸ್ ಹಾಕ್ಕೊಂಡಿದ್ದಾಯಿತು. ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಅಂತ. ನೋಡಿ, ನಾನು ಇಷ್ಟು ಚಿಪ್ಸನ್ನು ಹಾಕ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಇದೇ ಹಿಟ್ಟಿನಿಂದ ಅಂದರೆ ಇದೇ ಅನ್ನ ಮತ್ತು ಕುಂಬಳಕಾಯಿಂದ ಮತ್ತು ಹಪ್ಪಳನೂ ಕೂಡ ಹಾಕ್ಕೊಳ್ಬಹುದು. ಅದನ್ನೂ ಕೂಡ ಇದೇ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, 1 ಸ್ಪೂನನ್ನು ತೆಗೆದುಕೊಂಡು ಈ ರೀತಿಯಾಗಿ ರೌಂಡಾಗಿ ಮಾಡ್ಕೊಂಡು ಬಿಟ್ಟರೆ ಮುಗೀತು. ಹಪ್ಪಳನೂ ಕೂಡ ರೆಡಿ ಆಗಿಬಿಡುತ್ತೆ. ನೋಡಿ, 1 ಸ್ಪೂನಿನಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೆಗೆದುಕೊಂಡು ಒಂದು ಪ್ಲಾಸ್ಟಿಕ್ ಸೀಟ್ ಮೇಲ್ಗಡೆ ಹಾಕಿ ಸ್ಪೂನಿನ ಸಹಾಯದಿಂದ ಈ ರೀತಿಯಾಗಿ ರೌಂಡಾಗಿ ಮಾಡ್ಕೊಂಡು ಬಿಟ್ಟರೆ ಮುಗೀತು. ಹಪ್ಪಳನೂ ಕೂಡ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಳಿ, ತೆಳ್ಳಗೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಇದನ್ನು ಕೂಡ ಎಷ್ಟೊಂದು ಪ್ರಮಾಣದಲ್ಲಿ ನಾನು ಹಪ್ಪಳ ಮಾಡ್ಕೊಂಡಿದ್ದೀನಂತ. ಇದನ್ನು ಕೂಡ 2 ದಿವಸ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬೇಕು. 2 ದಿವಸ ಒಣಗಿಸಿದ ನಂತರ ಒಂದು ಡಬ್ಬದಲ್ಲಿ ಹಾಕ್ಕೊಂಡು 1 ವರ್ಷದವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ನೋಡಿದ್ರಲ್ವಾ, ಒಂದೇ ವಿಡಿಯೋದಲ್ಲಿ ನಾನು 2 ವಿಧಾನದ ಹಪ್ಪಳ ಮತ್ತು ಚಿಪ್ಸನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಮಾಡ್ಕೊಳ್ಳಿ. ನೋಡಿ, 2 ದಿವಸ ಆದ ನಂತರ ಎಷ್ಟು ಚೆನ್ನಾಗಿ ಚಿಪ್ಸ್ ಒಣಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಸೂಪರಾಗಿ ಚಿಪ್ಸ್ ರೆಡಿಯಾಗಿದೆ ಅಂತ ಅರ್ಥ. ಇದು ಬಿಡಿಸ್ಕೊಳ್ಳೋಕ್ಕೂ ಜಾಸ್ತಿ ಟೈಮ್ ಏನೂ ಬೇಕಾಗೋದಿಲ್ಲ. ಸ್ವಲ್ಪ ನಿಧಾನವಾಗಿ ಬಿಡಿಸ್ಕೊಳ್ಳಿ, ಅಂದರೆ ಮುರಿದು ಹೋಗಿಬಿಡುತ್ತೆ. ಮುರಿತು ಅಂತಂದರೆ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಚಿಪ್ಸು. ಇದು ಕರೆದ ನಂತರ ಇದ್ರ ಮೇಲ್ಗಡೆ ನೀವು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಏನಿರುತ್ತಲ್ವ ಅದನ್ನು ಮೇಲ್ಗಡೆ ಉದುರಿಸಿ ತಿಂದ್ರು ಅಂತಂದರೆ ಸೇಮ್ ಅಂಗಡಿಯಲ್ಲಿ ಯಾವ ರೀತಿಯಾಗಿ ಚಿಪ್ಸ್ ಇರುತ್ತಲ್ವ ಅದೇ ಟೇಸ್ಟ್ ಕೊಡುತ್ತೆ ಮತ್ತು ಲುಕ್ಕು ಕೂಡ ಅದೇ ರೀತಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಪೂರ್ತಿಯಾಗಿ ಚಿಪ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಾಡ್ಕೊಂಡಿರೋದು ಇಷ್ಟು ಚಿಪ್ಸ್ ರೆಡಿಯಾಗಿದೆ. ನೋಡಿ, ಇವಾಗ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಚಿಪ್ಸ್ ಬಂದಿದೆ ಅಂತ. ಅದೇ ರೀತಿಯಾಗಿ ನಾನು ಮೊದಲಿಗೆ ಹಪ್ಪಳನೂ ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನೂ ಕೂಡ ತುಂಬ ಚೆನ್ನಾಗಿ ಒಣಗಿದೆ. ನಾನು 2 ದಿವಸ ಅಂತೂ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಅಂದರೆ 2 ದಿವಸ ಒಣಗಿಸ್ಕೊಂಡ್ರಿ ಅಂತಂದರೆ ನಾವು ಯಾವ ಡಬ್ಬದಲ್ಲಿ ಇಟ್ಕೊಂಡು ಆರಾಮಾಗಿ 1 ವರ್ಷ ಅಥವಾ 2 ವರ್ಷದವರೆಗೂ ಇಟ್ಟರೂ ಕೂಡ ಒಂದು ಸ್ವಲ್ಪನೂ ಕೂಡ ಹಾಳಾಗೋದಿಲ್ಲ. ಒಣಗಿಸ್ಕೋದು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗಿನ ಬಿಸಿಲಿಗಂತೂ ಆರಾಮಾಗಿ ಒಣಗೋಗ್ಬಿಟ್ಟಿರುತ್ತೆ. ನೋಡಿ, ಬುಟ್ಟಿ ತುಂಬ ಹಪ್ಪಳನೂ ರೆಡಿ ಆಯಿತು ಮತ್ತು ಹಾಗೆ ಚಿಪ್ಸ್ನೂ ಕೂಡ ರೆಡಿ ಆಗಿಬಿಡ್ತು. ನೋಡಿ, ಅರ್ಧ ಹೋಳಿನಷ್ಟು ಕುಂಬಳಕಾಯಿ ಇದ್ದರೆ ಸಾಕು, ಚಿಪ್ಸು ಮತ್ತು ಹಪ್ಪಳನ ಆರಾಮಾಗಿ ರೆಡಿ ಮಾಡ್ಕೊಳ್ಬಹುದು. ನೋಡಿದ್ರಲ್ವ, ಇವಾಗ ಕರೆದ ನಂತರ ಚಿಪ್ಸು ಮತ್ತು ಹಪ್ಪಳ ಯಾವ ರೀತಿಯಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಣ್ಣೆನ ಮೊದಲಿಗೆ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಕರ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕರ್ಕೊಂಡ ನಂತರ ಅಂದರೆ ಬಿಸಿಯಾಗಿರುವಾಗಲೇ ನೀವು ಅಚ್ಚ ಖಾರದ ಪುಡಿ ಏನಿರುತ್ತಲ್ವ ಅದನ್ನು ಮೇಲ್ಗಡೆ ಉದುರಿಸಿ ತಿಂದರೆ ಅಂದರೆ ಸೂಪರಾಗಿ ಬಂದಿರುತ್ತೆ. ಸೇಮ್ ಅಂಗಡಿಯಲ್ಲಿ ಯಾವ ರೀತಿಯಾಗಿರುತ್ತಲ್ವ ಅದೇ ರೀತಿಯಾಗಿರುತ್ತೆ ಈ ಕುಂಬಳಕಾಯಿ ಚಿಪ್ಸು. ನೋಡಿ, ಮಕ್ಕಳಿಗೆ ಅಂಗಡಿಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಆರಾಮಾಗಿ ಚಿಪ್ಸನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ರಲ್ವ. ನೀವು ಚಿಪ್ಸು ಕೂಡ ಮಾಡ್ಕೊಳ್ಬಹುದು, ಅದೇ ರೀತಿಯಾಗಿ ಹಪ್ಪಳನೂ ಕೂಡ ಮಾಡ್ಕೊಳ್ಬಹುದು. 2 ವಿಧಾನದಲ್ಲಿ ನೀವು ಮಾಡ್ಕೊಳ್ಬಹುದು. ನೋಡಿ, ಕುಂಬಳಕಾಯಿ ಚಿಪ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದರ ಮೇಲ್ಗಡೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ ತಿನ್ಬೋದು. ನಾನು ಅಚ್ಚ ಖಾರದ ಪುಡಿ ಏನೂ ಹಾಕಿಲ್ಲ, ಜಾಸ್ತಿ ಖಾರ ಇತ್ತು ಅಂತ ಹೇಳಿ ನಾನು ಯೂಸ್ ಮಾಡ್ಕೊಂಡಿಲ್ಲ. ನೀವು ಬೇಕಂತಂದರೆ ಮೇಲ್ಗಡೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಪೂರ್ತಿ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಚಿಪ್ಸು. ಇವಾಗ ಹಪ್ಪಳನೂ ಕೂಡ ಕರೆದ ನಂತರ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ತುಂಬಾ ಸೂಪರಾಗಿ ಮತ್ತು ಅತಿ ಸುಲಭವಾಗಿ ಮಾಡ್ಕೊಳ್ಳುವಂಥ ಕುಂಬಳಕಾಯಿ ಹಪ್ಪಳ ಮತ್ತು ಚಿಪ್ಸ್ ನೋಡಿದ್ರಲ್ವ. ಖಂಡಿತವಾಗ್ಲೂ ಈಗಲೇ ಹೋಗಿ ನಿಮ್ಮ ಮನೆಯಲ್ಲಿ ಕುಂಬಳಕಾಯಿ ತಂದು ಆರಾಮಾಗಿ ಚಿಪ್ಸು ಮತ್ತು ಹಪ್ಪಳನ ಮಾಡ್ಕೊಂಡು ತಿನ್ನಿ, ಸೂಪರಾಗಿರುತ್ತೆ. ಹೀಗೆ ಮುಂದಿನ ಹೊಸ ವಿಡಿಯೋಯೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.